ನೇಹಾ ಹೇಳಿದ ಮಾತುಗಳನ್ನು ಕೇಳಿ ಅಭಿಯ ಮೇಲೆ ಸಂಶಯಪಟ್ಟಿದ್ದಕ್ಕಾಗಿ ತನಗೆ ತಾನೇ ಬೈದುಕೊಂಡಳು ಸಾಹಿತ್ಯ. ಆಕೆ ತಿರುಗಿ ಅವನತ್ತ ನೋಡಿದಾಗ ಅವನು ಕೈಕಟ್ಟಿ ಇವಳನ್ನೇ ನೋಡುತ್ತಾ ನಿಂತಿದ್ದ. ಆಕೆ ಅವನನ್ನು ನೋಡಿ ಚಂದದ ಹೂನಗೆ ಬೀರಿದಳು. ಕಳೆದೇ ಹೋದ ಅಭಿ. ಅದೇ ಗುಂಗಿನಲ್ಲಿ ಪಾರ್ಟಿಗೆ ಹೋಗಲು ರೆಡಿಯಾಗಿ ಕೆಳಗೆ ಬಂದ ಅಭಿ ಎದುರಿಗಿದ್ದ ಹರ್ಷನನ್ನು ಗಮನಿಸದೆ ಅವನಿಗೆ ಡಿಕ್ಕಿ ಹೊಡೆದು ಮುಂದೆ ಸಾಗಿದ. ಅರೆ, ಇವನಿಗೇನಾಯಿತು ಎಂದು ಹರ್ಷ ಜೋರಾಗಿ ಕಿರುಚಿದ. ಹೌಹಾರಿದ ಅಭಿ. ಲೋ ಮಾರಯ್ಯ, ನಿಂಗೇನು ತಲೆ ಕೆಟ್ಟಿದ್ಯಾ? ನನ್ನ ಕಿವಿಲಿರೋ ಪಾರ್ಟ್ಸ್ ಎಲ್ಲ ಒಂದ್ಸರಿ ಹೊರಗಡೆ ಬಂದಂಗಾಯ್ತು ಎಂದು ಕಿವಿಯೊಳಗೆ ಬೆರಳಲ್ಲಾಡಿಸುತ್ತಾ ಹೇಳಿದವನನ್ನೇ ಒಂದು ಕ್ಷಣ ದಿಟ್ಟಿಸಿದ ಹರ್ಷ ಮತ್ತೆ ನಗುತ್ತಾ, ಮತ್ತೆ ನನಗೆ ಡಿಕ್ಕಿ ಹೊಡ್ಕೊಂಡು ಹೋದ್ರು ತಮ್ಮ ಜ್ಞಾನ ಅದೆಲ್ಲೋ ಇದ್ದಾಗಿತ್ತು. ಅದಕ್ಕೆ ಸ್ವಲ್ಪ ಈ ಲೋಕಕ್ಕೆ ಬರ್ತೀಯೇನೋ ಅಂತ ಹೀಗೆ ಮಾಡಿದೆ. ತಪ್ಪಾ? ಅದಿರಲಿ, ಏನು ಅಣ್ಣವರು ಇಷ್ಟೊಂದು ಟಿಪ್ ಟಾಪ್ ಆಗಿ ಎಲ್ಲೋ ಹೊರಟಿರೋ ಹಾಗಿದೆ, ಏನು ಸಮಾಚಾರ? ಹಾಸ್ಯಮಯವಾಗಿ ಕೇಳಿದ ಹರ್ಷ. ಒಂದು ಪಾರ್ಟಿ ಇದೆ ಕಣೋ. ಅಭಿ ಹೇಳಿ ಮುಗಿಸುವಷ್ಟರಲ್ಲಿ, ಪಾರ್ಟಿನಾ? ಹೇ, 2 ನಿಮಿಷ ಇರು, ನಾನು ರೆಡಿಯಾಗಿ ಬರ್ತೀನಿ. ಮನೇಲಿ ತುಂಬ ಬೋರ್ ಆಗ್ತಿದೆ, ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ನಿನ್ನ ಕೇಳೋಣ ಅಂತಲೇ ಬಂದಿದ್ದು. ಸದ್ಯ ಒಳ್ಳೆಯದೇ ಆಯಿತು, ಇರು ಬಂದೆ ಎಂದು ರೂಮಿಗೋಡಿದ ಹರ್ಷ. ಅಭಿಯ ಮಾತಿಗೆ ಅವಕಾಶನೇ ಕೊಡಲಿಲ್ಲ ಆತ. ಇಷ್ಟೊತ್ತಾದರೂ ಸತ್ಯ ಯಾಕೆ ಬರಲಿಲ್ಲ ಎಂದು ಅಭಿ ಮತ್ತೆ ರೂಮಿಗೆ ಬಂದ. ಸಾಹಿತ್ಯ ರೆಡಿಯಾಗದೆ ಸುಮ್ಮನೆ ಕುಳಿತಿರುವುದು ಕಂಡು ಆಶ್ಚರ್ಯವಾಯಿತು ಅವನಿಗೆ. ಸತ್ಯ ಎಂದು ಕರೆದವನ ಮುಖವನ್ನೊಮ್ಮೆ ದಿಟ್ಟಿಸಿ ನೋಡಿದಳು ಆಕೆ. ಯಾಕಿನ್ನೂ ರೆಡಿಯಾಗಿಲ್ಲ? ಟೈಮ್ ಆಯಿತು ನೋಡೋ, ಲೇಟ್ ಆಗುತ್ತೆ, ಏಳು ಬೇಗ, ರೆಡಿಯಾಗು ಅವಸರಿಸಿದ ಅಭಿ. ಮೆಲ್ಲನೆ ಎದ್ದ ಸಾಹಿತ್ಯ ಅಭಿಯನ್ನು ನೋಡುತ್ತಾ, ಅಭಿ ಸರ್, ನನಗೆ ಯಾಕೋ ತುಂಬ ತಲೆನೋಯ್ತಿದೆ. ನಿಮಗೇನು ಬೇಜಾರಿಲ್ಲ ಅಂದರೆ ನೀವೊಬ್ಬರೇ ಹೋಗಿ ಬರ್ತೀರಾ ಪ್ಲೀಸ್ ಕೇಳಿಕೊಂಡಳು. ಹೇ ಸತ್ಯ, ಆರ್ ಯು ಓಕೆ? ಡಾಕ್ಟರ್ಗೆ ಕರೀಲಾ? ಅವಳನ್ನೇ ನೋಡುತ್ತಾ ಕೇಳಿದ. ಅಯ್ಯೋ ಬೇಡ, ಈಗಷ್ಟೇ ಹೊರಗಡೆ ಹೋಗಿ ಬಂದಲ್ಲ, ಅದಕ್ಕೆ ಇರಬೇಕು. ಸ್ವಲ್ಪ ಮಲ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಎಂದವಳ ಮಾತಿಗೆ, ಅರಿಶೋರ್ ಎಂದು ಹುಬ್ಬು ಹಾರಿಸಿ ಕೇಳಿದ. ತಲೆ ಅಲ್ಲಾಡಿಸಿದಳು ಆಕೆ. ಓಕೆ, ರೆಸ್ಟ್ ತಗೋ, ನಾನು ಹೋಗಿ ಬರ್ತೀನಿ ಎಂದು ಅವಳ ಕೆನ್ನೆ ತಟ್ಟಿ ಹೊರಟು ನಿಂತ. ಸರ್ ಕರೆದಳು ಆಕೆ. ಏನು? ಕಣ್ಣಲ್ಲೇ ಕೇಳಿದ. ಬೇಜಾರಿಲ್ಲ ತಾನೆ? ಮುದ್ದಾಗಿ ಕೇಳಿದಳು ಅವನ ಹುಡುಗಿ. ಅಭಿ ಮುಗುಳ್ನಗುತ್ತಾ, ನಂಗೆ ಯಾಕಮ್ಮ ಬೇಜಾರು? ನಿನ್ನ ತಲೆನೋವು ಮೊದಲು ಕಡಿಮೆ ಆಗಲಿ. ಆರೋಗ್ಯ ಇದ್ರೇ ತಾನೇ ಯಾವ ಕೆಲಸ ಮಾಡೋಕ್ಕೂ ಸಾಧ್ಯ ಆಗೋದು. ನೀನು ಆರಾಮಾಗಿ ರೆಸ್ಟ್ ತಗೋ. ನೆಕ್ಸ್ಟ್ ಯಾವಾಗಾದರೂ ಹೊರಗಡೆ ಹೋಗಿ ಬರೋಣ, ಓಕೆನಾ? ಬಾಯ್ ಎಂದು ಹೇಳಿ ಕೆಳಬಂದು ಹರ್ಷನ ಜೊತೆ ಪಾರ್ಟಿಗೆ ಹೊರಟು ಹೋದ. ಸಾಹಿತ್ಯಳ ಮನದಲ್ಲಿ ಭಯ ಆವರಿಸಿತ್ತು. ಪಾರ್ಟಿಗೆ ರೆಡಿಯಾಗಬೇಕೆಂದಿದ್ದ ಸಾಹಿತ್ಯಾಳಿಗೆ ನೇಹಾ ಕಡೆಯಿಂದ ಕರೆ ಬಂದಿತ್ತು. ನನ್ನ ಕೆನ್ನೆಗೆ ಬಾರಿಸಿದ್ಯಲ್ಲ, ನಿನ್ನ ಸುಮ್ಮನೆ ಬಿಡಲ್ಲ. ಜೊತೆಗೆ ನನ್ನ ಸಂತೋಷಕ್ಕೆ ಕೊಳ್ಳಿ ಇಟ್ಟ ಆ ನಿನ್ನ ಗಂಡಂಗೂ ಸುಮ್ಮನೆ ಬಿಡಲ್ಲ ಕಣೆ. ನೋಡ್ತಾ ಇರು, ಸದ್ಯಕ್ಕೆ ನಿಂಗೊಂದು ಶಾಕಿಂಗ್ ನ್ಯೂಸ್ ಕೊಟ್ಟಿಲ್ಲ ಅಂದರೆ ನಾನು ನೇಹಾನೇ ಅಲ್ಲ. ಕಾಲ್ ಕಟ್ಟಾಯಿತು. ಸಾಹಿತ್ಯಾಳಿಗೆ ಮಾತನಾಡಲು ಅವಕಾಶವಿರಲಿಲ್ಲ. ನೇಹಾಳ ಮಾತು ಕೇಳಿ ಎಲ್ಲಿಗೂ ಹೋಗಲು ಮನಸ್ಸಾಗಲಿಲ್ಲ ಅವಳಿಗೆ. ಮೌನವಾಗಿ ಕುಳಿತು ನೇಹಾಳ ಬಗ್ಗೆ ಯೋಚಿಸತೊಡಗಿದಳು. ಮುಂದೇನು ಮಾಡಬೇಕೆಂದು ತಿಳಿಯದೆ ಕಣ್ಣು ಮುಚ್ಚಿ ಮಂಚಕ್ಕೊರಗಿದಳು. ತಡರಾತ್ರಿ ಅಭಿ ಪಾರ್ಟಿ ಮುಗಿಸಿ ರೂಮಿಗೆ ಬಂದಾಗ ಕುಳಿತಲ್ಲೇ ನಿದ್ದೆ ಹೋಗಿದ್ದಳು ಸಾಹಿತ್ಯ. ಅವಳ ಮನಸ್ಸಲ್ಲಿ ಯಾವುದೋ ವಿಷಯ ತುಂಬ ಕೊರೆಯುತ್ತಿರಬೇಕು ಎಂದು ಎನಿಸದೇ ಇರಲಿಲ್ಲ ಅವನಿಗೆ. ಸ್ವಲ್ಪ ಹೊತ್ತು ಅವಳ ಬಳಿ ಕುಳಿತು ನಂತರ ಅವಳನ್ನು ಸರಿಯಾಗಿ ಮಲಗಿಸಿ ಹೊದಿಸಿ ತಾನು ಬಟ್ಟೆ ಬದಲಾಯಿಸಿ ಬಂದು ಮಲಗಿದ. ದಿನಗಳು ಯಾರ ಅನುಮತಿಗೂ ಕಾಯದೆ ಸರಾಗವಾಗಿ ಓಡುತ್ತಿತ್ತು.
ಸಹನಾ ಮಾತ್ರ ಹಿತ ಏನು ಹೇಳಿಕೊಡುತ್ತಿದ್ದಳೋ ಅದೇ ರೀತಿ ಚಾಚೂ ತಪ್ಪದೆ ಪಾಲಿಸುತ್ತಿದ್ದಳು. ಮೊದಮೊದಲು ಆ್ಯಶ್ಗೆ ಅವಳ ಮಾತು ನಡವಳಿಕೆ ಕಿರಿಕಿರಿ ಎನಿಸಿದರೂ ನಂತರ ಯಾವುದೋ ಹುಚ್ಚಾಸ್ಪತ್ರೆಯಿಂದ ತಪ್ಪಿಸಿಕೊಂಡು ಬಂದ ಹುಚ್ಚಿ ಎಂದು ತನ್ನಷ್ಟಕ್ಕೆ ಅಂದುಕೊಂಡು ಸುಮ್ಮನಾಗಿ ಬಿಡುತ್ತಿದ್ದ. ಅವನಿಗೂ ತನ್ನ ಮಡದಿಯ ಕೀಟಲೆಗಳು ಇಷ್ಟವೇ. ಒಂದು ಕಾಲದಲ್ಲಿ ತನಗಿಂತ ಹೆಚ್ಚಾಗಿ ತನ್ನ ಹುಡುಗಿಯನ್ನು ಪ್ರೀತಿಸುತ್ತಿದ್ದ ಜೀವ ಅದು. ಯಾವುದೋ ಒಂದು ಕೆಟ್ಟ ಘಳಿಗೆಯಲ್ಲಿ ನಡೆಯಬಾರದ್ದು ನಡೆದು ಹೋಗಿತ್ತು. ತನ್ನ ಹುಡುಗಿ ಒಳ್ಳೆಯವಳಲ್ಲ ಎಂದು ತಿಳಿದಾಗಲಂತೂ ತನ್ನ ಪರಿಶುದ್ಧ ಪ್ರೀತಿಗೆ ದ್ವೇಷ ಎಂಬ ಪರದೆಯಿಂದ ಮುಚ್ಚಿಬಿಟ್ಟಿದ್ದ. ಇತ್ತೀಚೆಗೆ ಮತ್ತದೇ ತುಂಟ ಸಹನಾಳನ್ನು ಕಂಡಾಗ ತನ್ನ ಮನಸ್ಸು ದ್ವೇಷ ಎಂಬ ಮುಸುಕನ್ನು ಸರಿಸಿ ಎಲ್ಲಿ ಅವಳಿಗೆ ವಾಲಿಬಿಡುವುದು ಎಂದು ಹೆದರಿ ಮೌನವಾಗಿ ಬಿಡುತ್ತಿದ್ದ. ಸಹನಾ ಏನೇ ಮಾಡಿದರೂ ತನ್ನ ಗಂಡ ತನ್ನನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದಿರುವುದು ಕಂಡು ಬೇಸರವಾದರೂ ಪಟ್ಟು ಬಿಡದೆ ಮತ್ತೆ ಮತ್ತೆ ಅವನನ್ನು ತನ್ನ ದಾರಿಗೆಳೆಯಲು ಪ್ರಯತ್ನಿಸಿ ಸೋಲುತ್ತಿದ್ದಳು. ಅವಳಿಗೆ ಗೊತ್ತು, ತಾನು ಮಾಡಿರುವುದು ಸಣ್ಣ ತಪ್ಪು ಅಲ್ಲವೆಂದು. ಅದಕ್ಕಾಗಿ ಬಹಳಷ್ಟು ನೊಂದಿದ್ದಳು. ಆದರೆ ಗತಿಸಿ ಹೋದ ಘಟನೆಯನ್ನು ಸರಿಪಡಿಸಲು ಸಾಧ್ಯವಿಲ್ಲ ಎಂಬುದು ಅವಳಿಗೂ ತಿಳಿದ ವಿಚಾರವೇ. ಈಗ ಅವಳ ಮನಸ್ಸಲ್ಲಿ ಇರುವ 2 ವಿಚಾರಗಳೆಂದರೆ, ಒಂದು ಬಾರಿ ಸಾಗರ್ನನ್ನು ಭೇಟಿಯಾಗಿ ಕ್ಷಮೆಯಾಚಿಸುವುದು, ಇನ್ನೊಂದು ತನ್ನ ಗಂಡ ತನ್ನನ್ನು ಕ್ಷಮಿಸಿದರೆ ಸಾಕಿತ್ತು, ಮುಂದೆಂದೂ ಯಾರಿಗೂ ಮೋಸ ಮಾಡುವುದಿಲ್ಲ ಎಂದು ಶಪಥ ತೊಟ್ಟಿದ್ದಳು. ಚಕ್ರವರ್ತಿ ಮನೆಯಲ್ಲಿ ಮದುವೆಯ ವಾತಾವರಣ. ಆ್ಯಶ್ ಸಹನಾಳೊಂದಿಗೆ 2 ದಿನ ಮೊದಲೇ ಮನೆಗೆ ಬಂದಿದ್ದ. ಮದುವೆಯ ಸಂಭ್ರಮವಾದ್ದರಿಂದ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿದ್ದರು. ಹಿತ ತಮ್ಮೂರಿಗೆ ಹೋಗಿ ಅನಿತಾಳ ಸಹಾಯಕ್ಕೆ ನಿಂತಿದ್ದಳು. ಮದುವೆ ಮಂಟಪದ ಹೊರಗೆ ಹರ್ಷ ವೆಡ್ಸ್ ಧನ್ಯ, ಸಾಗರ್ ವೆಡ್ಸ್ ಅನಿತಾ ಎಂಬ ದೊಡ್ಡ ನಾಮಫಲಕ ತೂಗುತ್ತಿತ್ತು. ಸಾಹಿತ್ಯಾಳಿಗಂತೂ ಸಮಯವೇ ಇಲ್ಲದಂತಾಗಿತ್ತು. ಒಮ್ಮೆ ಧನ್ಯಾಳ ರೂಮಿಗೋಡಿದರೆ ಇನ್ನೊಂದು ಬಾರಿ ಅನಿತಾಳ ರೂಮಿಗೋಡಿ ಅವಳನ್ನು ವಿಚಾರಿಸುವುದು, ಇನ್ನೊಮ್ಮೆ ಅಜ್ಜಿ ತಾತ ಅಮ್ಮ ಅಪ್ಪ ಎಲ್ಲರನ್ನು ಮಾತಾಡಿಸಿಕೊಂಡು ಬರುವುದು. ಹೀಗೆ ತನ್ನ ಮನೆಯ ಮದುವೆಯಲ್ಲಿ 1 ನಿಮಿಷವೂ ಕುಳಿತುಕೊಳ್ಳದೆ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಅತ್ತಿಂದಿತ್ತ ಓಡಾಡುತ್ತಲೇ ಇದ್ದಳು. ಒಂದು ಬಾರಿ ಅದೆಲ್ಲಿಂದಲೋ ಓಡಿಕೊಂಡು ಬರುತ್ತಿದ್ದವಳ ಕೈಯನ್ನು ಹಿಡಿದೆಳೆದಿದ್ದ ಅಭಿ. ಅವನನ್ನು ನೋಡಿ ಆಶ್ಚರ್ಯವಾಯಿತು ಅವಳಿಗೆ. ನೀಲಿ ಬಣ್ಣದ ಶರ್ಟ್ಗೆ ಬಿಳಿಯ ಪಂಚೆ ಉಟ್ಟು ಅದಕ್ಕೊಪ್ಪುವ ಬಿಳಿಯ ಬಣ್ಣದ ಶಾಲನ್ನು ಭುಜದ ಮೇಲಿರಿಸಿ, ಒಂದು ಕೈಗೆ ಬಂಗಾರದ ಬಳೆಯಾಕಾರದ ಖಡ್ಗ, ಇನ್ನೊಂದು ಕೈಗೆ ಕಪ್ಪು ಮತ್ತು ಬಿಳಿ ಮಿಶ್ರಿತ ಚೈನಿನ ವಾಚು, ಬೆರಳಿಗೊಪ್ಪುವ ಉಂಗುರಗಳು, ಕುತ್ತಿಗೆಯಲ್ಲಿ ದಪ್ಪನೆಯ ಚೈನು, ತಲೆಗೂದಲು ಕ್ರಾಪ್ ತೆಗೆದು ನೀಟಾಗಿ ಬಾಚಿದ್ದರಿಂದ ಅವನು ಇನ್ನಷ್ಟು ಸುಂದರವಾಗಿ ಕಾಣುತ್ತಿದ್ದ. ಮದುವೆಯ ಗಡಿಬಿಡಿಯಲ್ಲಿ ತನ್ನ ಗಂಡನ ಕಡೆಗೊಮ್ಮೆ ನೋಡಲು ಅವಕಾಶ ಸಿಕ್ಕಿರಲಿಲ್ಲ ಅವಳಿಗೆ. ಅವನನ್ನೇ ಮಂತ್ರಮುಗ್ಧಳಾಗಿ ನೋಡುತ್ತಿದ್ದಳು. ಓಯ್, ಏನು ಹಾಗೆ ನೋಡ್ತಿದೀಯಾ ಎಂದು ಚಿಟಿಕೆ ಹೊಡೆದು ಅವಳನ್ನು ವಾಸ್ತವಕ್ಕೆ ಮರಳಿಸಿದ ಅಭಿ. ಥಟ್ಟನೆ ವಾಸ್ತವಕ್ಕೆ ಬಂದವಳು, ನೀವ್ಯಾಕೆ ಕರೆದಿದ್ದು ಎಂದು ಪ್ರಶ್ನಾರ್ಥಕವಾಗಿ ಅವನ ಮುಖವನ್ನೇ ನೋಡಿದಳು. ನಿನ್ನ ಸೀರೆ ಸೆರಗು ಇಡೀ ಮದುವೆ ಮಂಟಪನ ಗೂಡಿಸ್ಕೊಂಡು ಹೋಗ್ತಿದೆ, ಸ್ವಲ್ಪ ನೋಡ್ಕೊ ಎಂದು ಹೇಳಿ ಹೊರಟ. ಅವನು ಹೋದತ್ತಲೇ ಕಣ್ಣು ಬಿಟ್ಟು ನೋಡುತ್ತಾ ನಿಂತಿದ್ದಳು ಆಕೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಹಿತ, ಸೀಸ್, ಇಲ್ಲೇನು ಮಾಡ್ತಿದೀಯಾ? ಎಲ್ಲರೂ ಅಲ್ಲಿ ನಿಂಗೋಸ್ಕರನೇ ಕಾಯ್ತಿದ್ದಾರೆ. 3-4 ಬಾರಿ ಅನಿತಾ ನಿನ್ನ ಕೇಳಿದ್ಲು, ಎಲ್ಲಂತ ನಿನ್ನ ಹುಡ್ಕೋದು ಎಂದು ಕೇಳಿದಾಗ ಸಾಹಿತ್ಯಾಳಿಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ಅದು ಸೀರೆ ಸರಿ ಮಾಡ್ಕೋತಿದ್ದೆ ಎಂದು ಬಾಯಿಗೆ ಬಂದ ಸುಳ್ಳು ಹೇಳಿದಳು. ನೀನು ಹೀಗೆಲ್ಲ ಆಡಿದರೆ ಹೇಗೆ? ಅಲ್ಲಿ ನೋಡು, ಅಭಿಭಾವ ಎಷ್ಟು ಕೆಲಸ ಮಾಡ್ತಿದ್ದಾರೆ, ಎಲ್ಲರ ಜೊತೆ ಅದೆಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂತ. ನೀನು ಸೀರೆ ಗೀರೆ ಅಂತ ಇಲ್ಲೇ ನಿಂತಿದೆಯಾ, ಬಾ ಹೋಗೋಣ ಎಂದು ಕೈ ಹಿಡಿದು ಕರೆದುಕೊಂಡು ಹೋದಳು. ಸಾಹಿತ್ಯಾಳಿಗೆ ಅಭಿ ಸರ್ ಅಷ್ಟು ಬೇಗ ಅಲ್ಲಿಗೆ ಹೇಗೆ ಹೋದ್ರು ಎಂಬುದೇ ಆಶ್ಚರ್ಯವಾಗಿತ್ತು. ಮದುವೆ ಮಂಟಪಕ್ಕೆ ಬಂದಾಗ ಎಲ್ಲರೂ ಅವಳನ್ನು ಕೇಳೋರೆ,
ಎಲ್ಲಿ ಹೋಗಿದ್ಯಮ್ಮ? ಇಷ್ಟೊತ್ತು ಇಲ್ಲೇ ಓಡಾಡ್ತಿದ್ದೆ. ತಾಳಿ ಕಟ್ಟೋ ಟೈಮ್ಗೆ ಸರಿಯಾಗಿ ಎಲ್ಲಿ ಹೋಗಿದ್ದು ಎಂದು ಪ್ರಶ್ನಿಸಿದಾಗ ಎಲ್ಲರಿಗೂ ಏನೋ ಒಂದು ಹೇಳಿ ಸಾಗ ಹಾಕಿದಳು. ವಿಪರೀತ ಕೋಪ ಬಂದಿತ್ತು ಸಾಹಿತ್ಯಾಳಿಗೆ ಅಭಿಯ ಮೇಲೆ. ಇವರಿಂದಲೇ ಎಲ್ಲರೂ ನನಗೆ ಪ್ರಶ್ನೆ ಮಾಡೋ ಹಾಗಾಯಿತು. ಇವರು ನೋಡಿದರೆ ಏನು ಗೊತ್ತಿಲ್ಲ ಅನ್ನೋ ಥರ ನಿಂತಿರೋದು ನೋಡು. ಮನದಲ್ಲೇ ಗಂಡನಿಗೊಂದಷ್ಟು ಬೈದಳು. ಅಭಿಗೆ ಕೇಳಿಸಿದೇನೋ ಎಂಬಂತೆ ಏನು ಎಂದು ಅಲ್ಲಿಂದಲೇ ಕಣ್ಣ ಸನ್ನೆಯಲ್ಲಿ ಕೇಳಿದ. ಏನೂ ಇಲ್ಲ ಎಂದು ತಲೆ ಅಲ್ಲಾಡಿಸಿ, ಯಪ್ಪ ಮನ್ಸಲ್ಲಿ ಬೈದರೂ ಗೊತ್ತಾಗುತ್ತಾ ಇವರಿಗೆ ಎಂದು ಅನಿತಾಳ ಜೊತೆ ಸೇರಿದಳು. ಮದುವೆ ಸಾಂಗವಾಗಿ ನೆರವೇರಿತು. ಅನಿತಾಳನ್ನು ಸಾಗರ್ ಜೊತೆ ಕಳುಹಿಸಿಕೊಡುವ ಸಂದರ್ಭದಲ್ಲಿ ಸಹನಾ ಸಾಗರ್ನ ಎದುರಾಗಿದ್ದಳು. ಸಾಗರ್ ಅವಳನ್ನು ನೋಡಿ ಏನು ನಡೆದೇ ಇಲ್ಲವೆಂಬಂತೆ ಕಿರುನಗೆ ಬೀರಿದ. ಸಹನಾಳಿಗೆ ಹೇಗೆ ಮಾತು ಶುರು ಮಾಡುವುದೆಂದು ತಿಳಿಯಲಿಲ್ಲ. ಅವನೆದುರಿಗೆ ಸುಮ್ಮನೆ ನಿಂತಿದ್ದಳು. ಏನಾದರೂ ಹೇಳಬೇಕಿತ್ತ? ಅವಳ ಮೌನವನ್ನು ಕಂಡು ಕೇಳಿದ ಸಾಗರ್. ಸಾಗರ್, ನಾನು ಮಾಡಿದ್ದು ಚಿಕ್ಕ ತಪ್ಪಲ್ಲ. ಆ ತಪ್ಪಿಗೆ ಕ್ಷಮೆ ಕೇಳೋ ಯೋಗ್ಯತೆ ಕೂಡ ನನಗಿಲ್ಲ. ಆದರೂ ಎಂದು ಮಾತು ಮುಗಿಸುವುದರೊಳಗೆ ಅನಿತಾ ಹಿಂದಿನಿಂದ ಬಂದು ಸಹನಾಳ ಭುಜದ ಮೇಲೆ ಕೈಯಿಟ್ಟು, ಸಹನಾ, ಅದಕ್ಕೆಲ್ಲ ಕ್ಷಮೆ ಕೇಳೋ ಅಗತ್ಯ ಏನೂ ಇಲ್ಲ ಎಂದು ನಗುತ್ತಾ ಹೇಳಿದಳು. ಸಹನಾ ಆಶ್ಚರ್ಯದಿಂದ ಅನಿತಾಳ ಮುಖ ನೋಡಿದಳು. ಅವಳ ಮಾತಿನ ಅರ್ಥ ತಿಳಿಯಲಿಲ್ಲ ಅವಳಿಗೆ. ನೀನು ಹಾಗೆ ಮಾಡಿದ್ದಕ್ಕೆ ಈ ಕೋತಿ ನನಗೆ ಸಿಕ್ಕಿದ್ದು ಅಲ್ವಾ? ಇಲ್ಲಾಂದರೆ ಇವ್ ನೆನಪಲ್ಲೇ ನಾನು ದೇವದಾಸಿ ಆಗಿಬಿಡ್ತಿದ್ದೆ ಎಂದು ಜೋರಾಗಿ ನಕ್ಕಳು. ಸಹನಾ ತಲೆ ತಗ್ಗಿಸಿ ನಿಂತಿದ್ದಳು. ಐ ಆಮ್ ಸಾರಿ ಸಹನಾ, ನಿಂಗೆ ಬೇಜಾರಾಗಲಿ ಅಂತ ಹಾಗೆ ಹೇಳಿಲ್ಲ. ಇರೋ ವಿಷಯ ಹೇಳಿದ್ದು ಅಷ್ಟೆ. ನಿಜ ಹೇಳಬೇಕಂದ್ರೆ ನಾನು ನಿಂಗೆ ಥ್ಯಾಂಕ್ಸ್ ಹೇಳಬೇಕು. ನಿನ್ನ ಆ ಒಂದು ತಪ್ಪಿನಿಂದ ನನಗೆ ಎಷ್ಟು ಸಹಾಯ ಆಯಿತು ನೋಡು. ಕೆಲವೊಮ್ಮೆ ನಾವು ಮಾಡೋ ತಪ್ಪಿನಿಂದ ಇನ್ನೊಬ್ಬರಿಗೆ ಸಹಾಯ ಆಗಿದೆ ಅಂತಾದರೆ ನಾವು ಕ್ಷಮೆ ಕೇಳೋ ಅಗತ್ಯನೇ ಇರಲ್ಲ. ಒಂದು ವೇಳೆ ನೀನು ಆ ತಪ್ಪು ಮಾಡಿಲ್ಲದಿದ್ದರೆ ನಿನ್ನ ಹಿಂದಿನ ತಪ್ಪುಗಳು ನಿನ್ನ ಅರಿವಿಗೆ ಬರ್ತಿರಲಿಲ್ಲ. ಜೊತೆಗೆ ಮುಂದೆಯೂ ಅಂತಹುದೇ ತಪ್ಪುಗಳು ನಡೆಯುತ್ತಲೇ ಇರ್ತಿದ್ವು. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊ. ಹೆಚ್ಚು ತಲೆ ಕೆಡಿಸ್ಕೋಬೇಡ. ಇವನು ನಿನ್ನ ಕ್ಷಮಿಸಿ ಅದೆಷ್ಟೋ ತಿಂಗಳುಗಳಾಯಿತು. ಹಿಂದಿನ ಘಟನೆಗಳು ನಮಗೆ ಬೇಡ. ಎಲ್ಲರೂ ಖುಷಿಯಾಗಿರೋಣ, ಏನಂತೀಯ ಎಂದು ತನ್ನ ಪತಿಯ ಕಡೆ ತಿರುಗಿ, ಸಾಗರ್ ಹೇಗೆ, ಓಕೆನಾ ಎಂದು ಹುಬ್ಬು ಹಾರಿಸಿ ಕೇಳಿದಳು ಅನಿತಾ. ಅವನು ಕಣ್ಣಲ್ಲೇ ಮಡದಿಗೆ ಭೇಷ್ ಎನ್ನುತ್ತಾ ಸಹನಾಳೆಡೆ ನೋಡಿ, ಹೌದು ಸಹನಾ, ಅನಿತಾ ಹೇಳಿದ್ದು ನಿಜ. ಆಗೋದೆಲ್ಲ ಒಳ್ಳೆಯದಕ್ಕೆ. ನಾನು ಆ ವಿಷಯ ಮರೆತು ಎಷ್ಟೋ ದಿನಗಳಾಯಿತು. ಹಿಂದಿದ್ದು ಏನೂ ತಲೆಗೆ ಹಾಕಿಕೊಳ್ಳದೆ ಆರಾಮಾಗಿರು ಎಂದವನ ಮುಖ ನೋಡಿ ಕಣ್ಣೀರು ಒರೆಸಿಕೊಂಡ ಸಹನಾ, ಥ್ಯಾಂಕ್ ಯು ಸಾಗರ್. ನೀನು ನನ್ನ ಕ್ಷಮಿಸೋದೇ ಇಲ್ಲ ಅಂದ್ಕೊಂಡಿದ್ದೆ. ಯಾಕಂದರೆ ನಾನು ಅಷ್ಟು ದೊಡ್ಡ ತಪ್ಪು ಮಾಡಿದ್ದೆ. ಅನಿತಾ, ಥ್ಯಾಂಕ್ ಯು. ನನಗೀಗ ತುಂಬ ಸಮಾಧಾನ ಆಯಿತು ಎಂದು ಮಾತು ಮುಗಿಸುವಷ್ಟರಲ್ಲಿ ಆ್ಯಶ್ ಅಲ್ಲಿಗೆ ಬಂದು, ಸಾಗರ್, ಏನಿಲ್ಲಿ ನಿಂತು ಹರಟೆ ಹೊಡಿತಿದೆಯಾ? ಅಲ್ಲೆಲ್ಲ ಕಾಯ್ತಾ ಇದ್ದಾರೆ, ಬನ್ನಿ ಬನ್ನಿ ಎಂದು ಅವನ ಕೈ ಹಿಡಿದು ಎಳೆದುಕೊಂಡೇ ಹೋದ. ಅನಿತಾ ಸಹನಾಳೆಡೆ ತಿರುಗಿ, ಬಾ ಸಹನಾ, ಚಿಂತೆ ಮಾಡಬೇಡ, ಎಲ್ಲ ಒಳ್ಳೆಯದಾಗುತ್ತೆ ಎಂದು ಅವಳ ಕೈ ಹಿಡಿದು ಎಲ್ಲರೂ ಇರುವಲ್ಲಿಗೆ ಕರೆದುಕೊಂಡು ಹೋದಳು. ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರಕ್ಕೆ ಮುಹೂರ್ತ ಮೀರುವುದೆಂದು ನವದಂಪತಿ ಸಾಗರ್ ಮತ್ತು ಅನಿತಾಳಿಗೆ ಬೀಳ್ಕೊಟ್ಟು ಧನ್ಯ ಮತ್ತು ಹರ್ಷರನ್ನು ಚಕ್ರವರ್ತಿ ಮನೆಗೆ ತುಂಬಿಸಿದರು. ಸಾಹಿತ್ಯ ತನ್ನ ಕುಟುಂಬದವರ ಜೊತೆ ಸಂಜೆಯವರೆಗೂ ಸಮಯ ಕಳೆದು ಅವರನ್ನು ಭಾರವಾದ ಮನಸ್ಸಿನಿಂದ ಬೀಳ್ಕೊಟ್ಟಿದ್ದಳು. ಮದುವೆ ಮನೆಯಲ್ಲಿ ಓಡಾಡಿ ತುಂಬ ಸುಸ್ತಾಗಿದ್ದ ಕಾರಣ ಬೇಗನೆ ಮನೆಯಲ್ಲಿ ನಡೆಯುವ ಶಾಸ್ತ್ರಗಳನ್ನು ಮುಗಿಸಿ ಧನ್ಯಾಳನ್ನು ಹರ್ಷನ ರೂಮಿಗೆ ಕಳುಹಿಸಿ ತಮ್ಮ ಕೆಲಸವಾಯಿತೆಂದು ಎಲ್ಲರೂ ರೂಮು ಸೇರಿಕೊಂಡರು. ಸಾಹಿತ್ಯಾಳಿಗೂ ಮದುವೆ ಮನೆಯಲ್ಲಿ ಓಡಾಡಿ ತುಂಬ ಸುಸ್ತಾಗಿತ್ತು. ರೂಮಿಗೆ ಬಂದಾಗ ಅಭಿ ಮಂಚಕ್ಕೊರಗಿ ಕಣ್ಣು ಮುಚ್ಚಿ ಕುಳಿತಿರುವುದನ್ನು ಕಂಡು ಆಶ್ಚರ್ಯವಾಯಿತು ಅವಳಿಗೆ. ಅಭಿ ಸರ್ ಯಾಕೆ ಹೀಗೆ ಕುಳಿತಿದ್ದಾರೆ? ಮದುವೆ ಮನೆಯಲ್ಲಿ ಓಡಾಡಿ ಸುಸ್ತು ಅಂತ ಹೇಳೋಕ್ಕಾಗಲ್ಲ.
ಯಾಕಂದರೆ ಅದಕ್ಕಿಂತ ಹೆಚ್ಚು ಅವರು ಬೆಳಿಗ್ಗೆ ವರ್ಕೌಟ್ ಮಾಡಿ ಅಷ್ಟೊಂದು ಬೆವರನ್ನು ಕಿತ್ತು ಗುಡ್ಡೆ ಹಾಕ್ತಾರೆ. ಅಂಥದ್ರಲ್ಲಿ ಈ ಮದುವೆ ಓಡಾಟ ಎಲ್ಲ ಅವರಿಗೆ ಯಾವ ಲೆಕ್ಕ? ಇನ್ನೇನಾಗಿರ್ಬೋದು? ಯೋಚನೆಗೆ ಬಿದ್ದಳು. ಸ್ವಲ್ಪ ಹೊತ್ತು ಅವನನ್ನೇ ನೋಡುತ್ತಾ ನಿಂತವಳಿಗೆ ವಿಚಿತ್ರವಾದ ಯೋಚನೆ ಹೊಳೆಯಿತು. ಹಾಂ, ಪಕ್ಕ ಅದೇ ಆಗಿರುತ್ತೆ ಎಂದು ಕೆಳಗೋಡಿ ಕೈಗೆ ಸಿಕ್ಕಷ್ಟು ಪೊರಕೆ ಕಡ್ಡಿ ಎತ್ತಿಕೊಂಡು ಮೇಲಕ್ಕೆ ಬಂದು ಅಭಿಯನ್ನು ಎಬ್ಬಿಸಿದಳು. ಮೆಲ್ಲನೆ ಕಣ್ಣು ಬಿಟ್ಟ ಅಭಿ ಏನು ಎಂದು ಹುಬ್ಬು ಜೋಡಿಸಿ ಕೇಳಿದ. ಸರ್, 1-2 ನಿಮಿಷ ಬನ್ನಿ ನನ್ನ ಜೊತೆ ಎಂದು ಅವನ ಕೈ ಹಿಡಿದೆಳೆದಳು. ಅವಳ ಕೈಯಲ್ಲಿ ಪೊರಕೆ ಕಡ್ಡಿ ಇರುವುದು ಕಂಡು, ಹೇ ಸತ್ಯ, ಏನಿದು ಕೈಯಲ್ಲಿ ಕಡ್ಡಿ ಎಲ್ಲ ಇಟ್ಕೊಂಡು? ನನ್ನ ಮೇಲೆ ರಿವೆಂಜ್ ತೀರಿಸ್ಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡಿದ್ಯಾ ಹೇಗೆ? ಹಾಗೇನಾದರೂ ಇದ್ದರೆ ಮೊದಲೇ ಹೇಳು ಎಂದು ತನ್ನ ಕೈ ಹಿಂದಕ್ಕೆ ಎಳೆದು ಸುಮ್ಮನೆ ಕುಳಿತ. ಅಯ್ಯೋ ಹಾಗೇನಿಲ್ಲ, ನಿಮಗೆ ದೃಷ್ಟಿ ತೆಗಿಬೇಕು ಬನ್ನಿ ಮತ್ತೆ ಎಳೆದಳು. ಅವಳ ಮಾತು ಕೇಳಿ ಆಶ್ಚರ್ಯವಾಯಿತು ಅವನಿಗೆ. ಏನೋ ಎಂದು ಕಣ್ಣು ಬಾಯಿ ಬಿಟ್ಟು ಕೇಳಿದ. ಮತ್ತೆ ಆ ಮದುವೆ ಮನೆಯಲ್ಲಿ ಯಾರ ಕಣ್ಣು ಬೀಳಬೇಕು ಅಂತ ನೀವು ಹಾಗೆ ರೆಡಿಯಾಗಿ ಹೋಗಬೇಕಿತ್ತು? ನಿಮಗೆ ಮದುವೆ ಆಗಿದೆ ಅಂತ ಗೊತ್ತು ತಾನೆ? ಸಿಂಪಲ್ಲಾಗಿ ಒಂದು ಪ್ಯಾಂಟು ಶರ್ಟು ಹಾಕ್ಕೊಂಡು ಬಂದಿದ್ರೆ ಆಗ್ತಿರ್ಲಿಲ್ವಾ? ಈಗ ನೋಡಿ ಅದೆಷ್ಟು ಜನರು ಕಣ್ಣು ಬಿದ್ದಿದೆಯೋ ನಿಮ್ಮ ಮೇಲೆ ಯಾರಿಗೆ ಗೊತ್ತು? ನಿಮ್ಮ ಮುಖ ಫುಲ್ ಬಾಡಿ ಹೋಗಿರೋದು ನೋಡಿದರೆ ಗೊತ್ತಾಗುತ್ತೆ ಯಾವುದೋ ದೊಡ್ಡ ಕಣ್ಣುಗಳೇ ಬಿದ್ದಿದೆ ಅಂತ. ಅದಕ್ಕೆ ನಿಮಗೆ ಇಷ್ಟೊಂದು ಸುಸ್ತಾಗಿರೋದು. ನೀವೇನು ಯೋಚನೆ ಮಾಡಬೇಡಿ, ಅವ್ರ ದೃಷ್ಟಿಯೆಲ್ಲ ಹೇಗೆ ಇಳಿಸಬೇಕು ಅಂತ ನಂಗೆ ಗೊತ್ತು ಎಂದು ಅಭಿಯನ್ನು ಎಳೆದುಕೊಂಡು ಹಿಂದಿನ ಬಾಗಿಲ ಬಳಿ ಬಂದು, ನಾಯಿ ಕಣ್ಣು, ನರಿ ಕಣ್ಣು, ಗೂಬೆ ಕಣ್ಣು, ಅಕ್ಕಪಕ್ಕದವ್ರ ಕಣ್ಣು, ಮದುವೆ ಮನೆಯಲ್ಲಿ ಬಂದಿರೋರು ಎಲ್ಲರ ಕಣ್ಣು ಅಭಿ ಸರ್ ಮೇಲೆ ಬಿದ್ದಿದ್ರೆ ಎಲ್ಲ ಹೊರಟೋಗ್ಲಿ, ಥೂ 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 ಎಂದು ಪೊರಕೆ ಕಡ್ಡಿಗೆ ಬೆಂಕಿ ಹಚ್ಚಿ ಅಭಿಗೆ ಮೇಲಿಂದ ಕೆಳಗೆ ತಂದು ಎಲ್ಲ ದಿಕ್ಕಿಗೂ ತೋರಿಸಿ ಹಠ ಮಾಡಿ ಅಭಿಯಿಂದ 3 ಬಾರಿ ಆ ಪೊರಕೆ ಕಡ್ಡಿಯ ಮೇಲೆ ಉಗಿಸಿ ಒಂದು ಮೂಲೆಗೆ ಹಾಕಿ ಕಾಲಿನಿಂದ ಒದೆಯುವಂತೆ ಮಾಡಿ ರೂಮಿಗೆ ಬಂದಳು. ಅಭಿಗೆ ಅವಳಾಡಿದ ರೀತಿಗೆ ನಗು ತಡೆಯಲಾಗಲಿಲ್ಲ. ಜೋರಾಗಿ ನಕ್ಕ. ಯಾಕೆ ನಗ್ತಿದ್ದೀರಿ? ಹುಬ್ಬು ಗಂಟಿಕ್ಕಿ ಕೇಳಿದಳು. ಅಲ್ಲ, ಚಿಕ್ಕ ಮಕ್ಕಳಿಗೆ ದೃಷ್ಟಿ ತೆಗೆಯೋದು ನೋಡಿದ್ದೇನೆ, ಆದರೆ ನೀನು ಎಂದು ನಗು ತಡೆದುಕೊಳ್ಳಲಾಗದೆ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ ಮತ್ತಷ್ಟು ಜೋರಾಗಿ ನಕ್ಕ. ಯಾಕೆ? ದೊಡ್ಡವರಿಗೆ ದೃಷ್ಟಿ ಆಗಬಾರ್ದು ಅಂತೇನು ಇಲ್ವಲ್ಲ? ನಿಮಗೆ ದೃಷ್ಟಿ ಬಿದ್ದಿತ್ತು ನಂಗೆ ಗೊತ್ತು. ಮುಖ ಊದಿಸಿಯೇ ಹೇಳಿದಳು. ನನಗೆ ದೃಷ್ಟಿ ಆಗಿದೆ ಅಂತ ನಿಂಗೆ ಯಾರು ಹೇಳಿದ್ದು? ನಗುವನ್ನು ತಡೆಯುತ್ತಾ ಕೇಳಿದ. ನಾನು ಒಳಗೆ ಬರಬೇಕಾದ್ರೆ ನೀವು ತುಂಬ ಸುಸ್ತಾಗಿ ಕೂತಿದ್ರಿ. ನೀವು ಹಾಗೆ ಯಾವತ್ತೂ ಸುಸ್ತಾಗಿ ಕೂತಿದ್ದು ನಾನು ನೋಡಿಲ್ಲ. ಮತ್ತೆ ಮದುವೆ ಮನೆಯಲ್ಲಿ ತುಂಬ ಜನ ನಿಮ್ಮನ್ನು ನೋಡ್ತಿದ್ದಿದ್ದು ನಾನು ನೋಡಿದೆ ಎಂದವಳ ಮಾತಿಗೆ, ಅದರಲ್ಲಿ ಎಲ್ಲರೂ ಹುಡುಗಿರೇನಾ? ಒಂದೇ ಕಣ್ಣಲ್ಲಿ ಅವಳೆಡೆ ನೋಡುತ್ತಾ ಕೇಳಿದ ಆತ. ಕಣ್ಣು ದೊಡ್ಡದು ಮಾಡಿ ಅವನೆಡೆ ನೋಡಿ, ಯಾಕೆ ಎಂದು ಪ್ರಶ್ನಿಸಿದಳು. ನಿನ್ಕಿಂತ ಚೆನ್ನಾಗಿದ್ದರೆ ಒಂದು ಕೈ ನೋಡೋಣ ಅಂತ ಎನ್ನುತ್ತಾ ತುಂಟ ನಗೆ ಬೀರಿದ. ಹಾಗಾದರೆ ನೀವು ಅಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದು ಅವರೆಲ್ಲ ನಿಮ್ಮನ್ನೇ ನೋಡಲಿ ಅಂತನಾ? ಹುಬ್ಬು ಗಂಟಿಕ್ಕಿ ಕೇಳಿದಳು. ಹ್ಞೂ ಮತ್ತೆ, ಬೇಕಂತಲೇ ಹೇಳಿದ. ಮತ್ತೆ ನಾನು ಯಾಕೆ ಬೇಕಿತ್ತು ನಿಮಗೆ? ಕೋಪದಲ್ಲೇ ಕೇಳಿದಳು. ಏನೋ ಪಾಪದವಳು, ನಾನು ಹೇಳಿದಾಗೆ ಮನೆಯಲ್ಲಿ ಇರಲಿ ಅಂತ ಅಷ್ಟೆ. ಅವನ ಮಾತಿಗೆ ಮುಖ ಊದಿಸಿ ಬಾಲ್ಕನಿಗೆ ನಡೆದಳು. ಅವಳ ಹಿಂದೆಯೇ ಬಂದ ಅಭಿ, ಸಿಕ್ಕಾಪಟ್ಟೆ ಹೊಟ್ಟೆ ಉರಿತಿದ್ರೆ ತಣ್ಣಗೆ ಮಜ್ಜಿಗೆ ಮಾಡಿ ಕುಡಿ, ಎಲ್ಲ ಸರಿ ಹೋಗುತ್ತೆ ಎಂದಾಗ ಮತ್ತೆ ಮುಖ ತಿರುಗಿಸಿದಳು ಆಕೆ. ನಿಂಗೆ ಇಷ್ಟೊಂದು ಜಲಸ್ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು ನನಗೆ. ವಾವ್, ಸೂಪರ್ ಸತ್ಯ, ಕೀಪ್ ಇಟ್ ಅಪ್ ತಮಾಷೆ ಆಡಿದ. ನಾನಿಲ್ಲಿ ತಮಾಷೆ ಮಾಡ್ತಿಲ್ಲ, ನನಗೆ ನಿಜವಾಗ್ಲೂ ಕೋಪ ಬಂದಿದೆ ಕೋಪದಲ್ಲೇ ಹೇಳಿದಳು ಆಕೆ. ಓ ನಿಜವಾಗ್ಲೂ? ಸಾರಿ, ನಿನಗೆ ಕೋಪ ಬಂದಿದೆ ಅಂತ ನನಗೆ ಗೊತ್ತೇ ಆಗಲಿಲ್ಲ ನೋಡು. ಸಾರಿ. ನಿನ್ನ ಕೋಪಕ್ಕೆ ನನಗೆ ಬಲಿ ಕೊಡಬೇಡ ಆಯಿತಾ? ಅದಕ್ಕೆ ಮೊದಲೇ ಸಾರಿ ಕೇಳ್ತಿದ್ದೀನಿ. ಗಂಭೀರವಾಗಿ ಭಯವಾದಂತೆ ನಟಿಸಿದ ಅಭಿ. ಅದನ್ನೇ ನಿಜ ಎಂದು ನಂಬಿದಳು ಅವನ ಹುಡುಗಿ. ಹ್ಞೂ ಸರಿ, ಇನ್ನು ಮುಂದೆ ಹಾಗೆಲ್ಲ ಮಾತಾಡಿದರೆ ಸರಿ ಇರಲ್ಲ, ನನಗೆ ತುಂಬ ಕೋಪ ಬರುತ್ತೆ ಅದೇ ಕೋಪದ ದಾಟಿಯಲ್ಲಿ ಹೇಳಿದಳು. ಅಭಿ ಅವಳ ಮಾತಿಗೆ ಸರಿ ಎಂದು ತಲೆ ಅಲ್ಲಾಡಿಸಿದ. ಅಷ್ಟರಲ್ಲಿ ಅಭಿಯ ಮೊಬೈಲ್ ರಿಂಗ್ ಆಣಿಸಿತು.
ಅವನ ಮುಖ ಗಂಭೀರವಾಯಿತು. ಕಾಲ್ ಕಟ್ ಮಾಡಿ ಹೊರನಡೆದ. ಯಾರ್ ಕಾಲ್ ಇರ್ಬೋದು ಎಂದು ಅವನು ಹೋದತ್ತಲೇ ನೋಡತೊಡಗಿದಳು ಸಾಹಿತ್ಯ. ಸ್ವಲ್ಪ ಹೊತ್ತಿನಲ್ಲೇ ಒಳ ಬಂದ ಅಭಿ ಮತ್ತೆ ಮಂಚ ಕೊರಗಿ ಮಲಗಿದ. ಅಂದರೆ ಅಭಿ ಸರ್ ತಲೆಯಲ್ಲಿ ಏನೋ ಓಡ್ತಿದೆ ಅಂತಾಯಿತು. ಆಗಲೇ ನಾನು ರೂಮಿಗೆ ಬರೋ ಮೊದಲು ಈ ವಿಷಯದ ಬಗ್ಗೆನೇ ಯೋಚನೆ ಮಾಡ್ತಿದ್ರಾ ಹೇಗೆ? ಅಷ್ಟಕ್ಕೂ ಕಾಲ್ ಮಾಡಿದ್ದು ಯಾರಿರಬಹುದು? ಯೋಚಿಸುತ್ತಾ ಅವನ ಬಳಿ ಬಂದು, ಸರ್ ಎಂದು ಅವನ ಬಳಿ ಕುಳಿತಾಗ ಕಣ್ಣು ತೆರೆದು ಅವಳನ್ನೊಮ್ಮೆ ನೋಡಿ, ಸಾಹಿತ್ಯ, ಯಾವುದೇ ವಿಷಯ ಇದ್ರೂ ನಾಳೆ ಮಾತಾಡೋಣ, ಓಕೆ? ಗುಡ್ ನೈಟ್ ಎಂದು ಮಗ್ಗಲು ಮಲಗಿದ. ಸಾಹಿತ್ಯಳಿಗೆ ಅವನು ಸಾಹಿತ್ಯ ಎಂದು ಕರೆದದ್ದು ಬೇಸರ ತರಿಸಿತು. ಆದರೂ ಏನೂ ಕೇಳದೆ ಅವಳ ಜಾಗದಲ್ಲಿ ಬಂದು ಮಲಗಿದಳು. ಅಭಿ ಕಣ್ಣು ಮುಚ್ಚಿ ಮಲಗಿದರೂ ನಿದ್ದೆ ಹತ್ತಿರಕ್ಕೂ ಸುಳಿದಿರಲಿಲ್ಲ. ಅವನ ತಲೆಯಲ್ಲಿ ನೂರಾರು ಪ್ರಶ್ನೆಗಳು ಓಡಾಡುತ್ತಿದ್ದವು. ಅವೆಲ್ಲದಕ್ಕೂ ಉತ್ತರ ಕಂಡು ಹುಡುಕಲು ಪ್ರಯತ್ನಿಸುತ್ತಿದ್ದ. ಮುಂದುವರೆಯುವುದು.